ಒಂದಾನೊಂದು ಕಾಲದಲ್ಲಿ ಚಂದನವನ ಎಂಬ ಹಸಿರು ಕಾಡಿನಲ್ಲಿ 5 ಮೊಲಗಳು ಒಟ್ಟಿಗೆ ಆಹಾರ ಹುಡುಕುತ್ತಾ ಸಾಗುತ್ತಿದ್ದವು. ಕಾಡಿನ ಮಧ್ಯೆ ಸಾಗುವಾಗ ಅಚಾನಕ್ಕಾಗಿ ಅವರಲ್ಲಿ 3 ಮೊಲಗಳು ಒಂದು ದೊಡ್ಡ ಆಳವಾದ ಗುಂಡಿಗೆ ಬಿದ್ದುಬಿಟ್ಟವು. ಮೇಲೆ ಕೇವಲ 2 ಮೊಲಗಳು ಮಾತ್ರ ಉಳಿದವು. ಗುಂಡಿಗೆ ಬಿದ್ದ 3 ಮೊಲಗಳು ಹೊರಬರಲು ತುಂಬಾ ಪ್ರಯತ್ನಿಸಿದವು. ಆದರೆ ಆ ಗುಂಡಿ ಬಹಳ ಆಳವಾಗಿತ್ತು. ಗೋಡೆಗಳು ಜಾರುವಂತಿದ್ದವು. ಹೊರಬರುವುದು ಸುಲಭವಲ್ಲ ಅನ್ನೋದು ಅವರಿಗೆ ಅರ್ಥವಾಯಿತು. ಮೇಲಿಂದ ನೋಡುತ್ತಿದ್ದ 2 ಮೊಲಗಳು ಹೇಳಿದವು, ಇಷ್ಟು ದೊಡ್ಡ ಗುಂಡಿಯಿಂದ ಹೊರಬರುವುದು ಅಸಾಧ್ಯ. ನೀವು ಪ್ರಯತ್ನ ಮಾಡುವುದು ವ್ಯರ್ಥ. ಇಲ್ಲಿ ಸಿಕ್ಕಿಹಾಕಿಕೊಂಡೇ ಇರಬೇಕಾಗುತ್ತದೆ. ಈ ಮಾತು ಕೇಳಿದ 3 ಮೊಲಗಳಲ್ಲಿ ಒಂದು ಮೊಲದ ಮನೋಬಲ ಕುಗ್ಗಿತು. ಇವರು ಸರಿ ಹೇಳ್ತಿದ್ದಾರೆ ಎಂದುಕೊಂಡು ಸ್ವಲ್ಪ ಪ್ರಯತ್ನ ಮಾಡಿದ ಮೇಲೆ ಅದು ಕೈಬಿಟ್ಟಿತು ಮತ್ತು ಗುಂಡಿಯ ಒಂದು ಬದಿಯಲ್ಲಿ ಕುಳಿತುಕೊಂಡಿತು. ಇನ್ನು 2 ಮೊಲಗಳು ಮಾತ್ರ ಪ್ರಯತ್ನ ಮುಂದುವರಿಸಿದವು. ಮೇಲಿರುವ ಮೊಲಗಳು ಮತ್ತೆ ಕೂಗಿದವು, ಬೇಡ, ನಿಲ್ಲಿಸಿ. ನಿಮ್ಮ ಶಕ್ತಿ ವ್ಯರ್ಥ. ನೀವು ಜೀವನಪೂರ್ತಿ ಇದೇ ಗುಂಡಿಯಲ್ಲಿ ಇರಬೇಕು. ಇದನ್ನು ಕೇಳಿದ ಮತ್ತೊಂದು ಮೊಲವು ನಿರಾಸೆಗೊಂಡು ಪ್ರಯತ್ನ ಬಿಟ್ಟು ಕುಳಿತಿತು. ಆದರೆ ಇನ್ನೂ ಒಂದು ಮೊಲ ಮಾತ್ರ ಯಾವುದೇ ಮಾತಿಗೆ ಕಿವಿಗೊಡದೆ ಮತ್ತೆ ಮತ್ತೆ ಜಿಗಿಯುತ್ತಲೇ ಇತ್ತು. ಮೇಲಿನ ಮೊಲಗಳು ಜೋರಾಗಿ ಹೇಳಿದವು, ಇಬ್ಬರೂ ಕೈಬಿಟ್ಟಿದ್ದಾರೆ. ನೀನು ಮಾತ್ರ ಏನು ಸಾಧಿಸುತ್ತೀಯಾ? ಆದರೆ ಆ ಮೊಲದ ಮೇಲೆ ಅವರ ಮಾತುಗಳಿಗೆ ಯಾವುದೇ ಪರಿಣಾಮವಾಗಲಿಲ್ಲ. ಅದು ನಿರಂತರವಾಗಿ ಪ್ರಯತ್ನಿಸುತ್ತಾ ಕೊನೆಗೆ ಗುಂಡಿಯಿಂದ ಹೊರಬಂದೇ ಬಿಟ್ಟಿತು. ಎಲ್ಲ ಮೊಲಗಳು ಅಚ್ಚರಿಪಟ್ಟು ನೋಡಿದವು. ಇದು ಹೇಗೆ ಸಾಧ್ಯ ಎಂದು ಕೇಳಿದವು. ಅಷ್ಟರಲ್ಲಿ ಅವರಿಗೆ ತಿಳಿಯಿತು, ಆ ಮೊಲ ಕಿವುಡಾಗಿತ್ತು. ಅದಕ್ಕೆ ಯಾರ ಮಾತು ಕೇಳಿಸಲಿಲ್ಲ. ಅದು ಎಲ್ಲರೂ ತನ್ನನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದುಕೊಂಡಿತು. ಕಥೆಯ ಪಾಠ: ಜೀವನದಲ್ಲಿ ನಾವು ಒಳ್ಳೆಯ ಕೆಲಸ ಮಾಡಲು ಹೊರಟಾಗ ಅನೇಕರಿಂದ ನಕಾರಾತ್ಮಕ ಮಾತುಗಳು ಬರುತ್ತವೆ. ನಿನ್ನಿಂದ ಆಗಲ್ಲ, ಬೇಡ, ಕೈಬಿಡು. ಯಶಸ್ಸು ಬೇಕಾದರೆ ಆ ಮಾತುಗಳಿಗೆ ಕಿವಿಗೊಡದೆ ಕಿವುಡರಾಗಬೇಕು. ಏಕೆಂದರೆ ಜನರು ನೀನು ಏನು ಮಾಡದಿದ್ದರೂ ಮಾತನಾಡುತ್ತಾರೆ, ಮಾಡಿದರೂ ಮಾತನಾಡುತ್ತಾರೆ. ಹಾಗಾದರೆ ನಿನ್ನ ಗುರಿಯ ಮೇಲೆ ಗಮನ ಇಡು, ಜನರ ಮಾತಿನ ಮೇಲಲ್ಲ. ಈ ಸ್ಟೋರಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.